ಸಿಮಳಿಯರ ಸದ್ದಡಗಿಸಿದ ಟೀಂ ಇಂಡಿಯಾ ಟೈಗರ್ಸ್ ಸ್ಟಾರ್ ಬೌಲರ್ಗಳನ್ನು ಮೀರಿಸುವಂತೆ ಬೌಲ್ ಮಾಡಿದ ಪರಾಂಗ್. ಎರಡೂ ಕಡೆ ಓಪನರ್ಗಳ ಅಬ್ಬರದ ಬ್ಯಾಟಿಂಗ್. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಗಂಭೀರ್ ಸೂರ್ಯ ಜೋಡಿ ತಮ್ಮ ಮೊದಲ ಪಂದ್ಯದಲ್ಲಿ ಗೆದ್ದು ಬಿಗಿದೆ. ಶ್ರೀಲಂಕಾ ಪ್ರವಾಸದ ಮೊದಲ ಟಿ20 ಪಂದ್ಯದಲ್ಲಿ ಬ್ಯಾಟರ್ಗಳ ಅಬ್ಬರ, ಬೌಲರ್ಗಳ ಸಮಯೋಚಿತ ಬೌಲಿಂಗ್ ಬಲದಿಂದ ಭಾರತ 43 ರನ್ಗಳ ಭರ್ಜರಿ ಗೆಲುವು ಸಾಧಿಸಿ ಶುಭಾರಂಭ ಮಾಡಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾಗೆ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಪವರ್ ಪ್ಲೇನಲ್ಲಿ ಪವರ್ಫುಲ್ ಆರಂಭ ಕೊಟ್ಟು 74 ರನ್ ಚೆಚ್ಚಿದ್ರು. ನಂತರ ಗಿಲ್ 16 ಬಾಲ್ನಲ್ಲಿ 34 ಮತ್ತು ಜೈಸ್ವಾಲ್ 21 ಬಾಲ್ನಲ್ಲಿ 40 ರನ್ ಬಾರಿಸಿ ಸತತ 2 ಬಾಲ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಔಟ್ ಆದರು. ನಂತರ ಜೊತೆಯಾದ ನಾಯಕ ಸೂರ್ಯ ಮತ್ತು ಪಂತ್ ಕೂಡ ಅಬ್ಬರಿಸಿದರು. ಶ್ರೀಲಂಕಾ ಬೌಲರ್ಗಳನ್ನು ಬೆಂಡೆತ್ತಿದ ಕ್ಯಾಪ್ಟನ್ ಸೂರ್ಯ 26 ಬಾಲ್ನಲ್ಲಿ 58 ರನ್ ಚೆಚ್ಚಿ ಔಟ್ ಆದರು. ನಂತರ ಸ್ಟ್ರೈಕ್ ರೇಟ್ ಹೆಚ್ಚಿಸಿದ ಪಂತ್ 33 ಬಾಲ್ನಲ್ಲಿ 49 ರನ್ ಗಳಿಸಿ 1 ರನ್ನಿಂದ 50 ಮಿಸ್ ಮಾಡಿಕೊಂಡರು. ನಂತರ ವಿಕೆಟ್ಗಳು ಸತತವಾಗಿ ಬಿದ್ದ ಪರಿಣಾಮ ಭಾರತ 20 ಓವರ್ನಲ್ಲಿ 7 ವಿಕೆಟ್ ಕಳೆದುಕೊಂಡು 213 ರನ್ ಬಾರಿಸಿ ಶ್ರೀಲಂಕಾಗೆ 214 ರನ್ಗಳ ಟಾರ್ಗೆಟ್ ನೀಡಿತು. ಶ್ರೀಲಂಕಾ ಪರ ಮಹಿಷಾ ಪತಿರಾಣ 40 ರನ್ ನೀಡಿ 4 ವಿಕೆಟ್ ಕಿತ್ತು ಮಿಂಚಿದರು. ಬಿಗ್ ಟಾರ್ಗೆಟ್ ಚೇಸು ಮಾಡಲು ಬಂದ ಶ್ರೀಲಂಕಾ ಓಪನರ್ಗಳು ತಾವು ಭಾರತಕ್ಕಿಂತ ಏನು ಕಡಿಮೆ ಇಲ್ಲ ಎಂಬಂತೆ ಬ್ಯಾಟ್ ಬೀಸಿದರು. ನಿಶಾಂಕ ಮತ್ತು ಕುಶಲ್ ಮೆಂಡಿಸ್ ಭಾರತದ ಬೌಲರ್ಗಳನ್ನು ಬೆಂಡೆತ್ತಿದ್ದರು. 84 ರನ್ಗಳ ಜೊತೆಯಾಟ ಆಡಿದ ಈ ಜೋಡಿಯನ್ನು 47 ರನ್ ಬಾರಿಸಿದ್ದ ಕುಶಲ್ ಮೆಂಡಿಸ್ ನನ್ನು ಔಟ್ ಮಾಡುವ ಮೂಲಕ ಹರ್ಷದೀಪ್ ಸಿಂಗ್ ಮುರಿದರು. ಮೆಂಡಿಸ್ ಔಟ್ ಆದರೂ ನಿಶಾಂಕ ಮಾತ್ರ ರನ್ ರೇಟ್ ಬೀಳಲು ಬಿಡದೆ ಅರ್ಧಶತಕ ಬಾರಿಸಿ ಮಿಂಚಿದರು. ಅಬ್ಬರಿಸಿದ ನಿಶಾಂಕರನ್ನು ಅಕ್ಷರ್ ಪಟೇಲ್ ಬೌಲ್ ಮಾಡುವುದರೊಂದಿಗೆ ಕೈತಪ್ಪಿ ಹೋಗುತ್ತಿದ್ದ ಗೆಲುವನ್ನು ಭಾರತದ ಮಡಿಲಿಗೆ ಹಾಕಿದರು. 14 ಓವರ್ನಲ್ಲಿ 1 ವಿಕೆಟ್ ಕಳೆದುಕೊಂಡು 140 ರನ್ ಪೇರಿಸಿದ್ದ ಲಂಕಾ ನಿಶಾಂಕ ಔಟ್ ಬಳಿಕ ಕುಸಿತ ಕಂಡಿತ್ತು. ಕೇವಲ 1.2 ಓವರ್ ಅಂದರೆ 8 ಬೌಲ್ ಮಾಡಿದ ರಿಯಾನ್ ಪರಾಗ್ ಲಂಕಾ ಪಡೆಯ ಬೆನ್ನೆಲುಬನ್ನೇ ಮುರಿದರು. ಸ್ಟಾರ್ ಬೌಲರ್ಗಳು ನಾಚುವಂತೆ 3.8ರ ಎಕಾನಮಿಯಲ್ಲಿ ಬೌಲ್ ಮಾಡಿದ ಪರಾಗ್ ಕೇವಲ 5 ರನ್ ನೀಡಿ 3 ವಿಕೆಟ್ ಕಿತ್ತು ವಿಶೇಷ ಸಾಧನೆ ಮಾಡಿದರು. ಅಂತಿಮವಾಗಿ ಲಂಕಾ ತಂಡ 19.2 ಓವರ್ನಲ್ಲಿ 170 ರನ್ಗೆ ಆಲ್ಔಟ್ ಆಗಿ 43 ರನ್ಗಳ ಸೋಲಿಗೆ ಶರಣಾಯಿತು. ಈ ಭರ್ಜರಿ ಗೆಲುವಿನೊಂದಿಗೆ ಸೂರ್ಯ ನೇತೃತ್ವದ ಟೀಂ ಇಂಡಿಯಾ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿತು.